ಮೊನ್ನೆಯಿಂದ ವಿದೇಶದಲ್ಲಿ ಹೆಂಡತಿ ಮಕ್ಕಳೊಂದಿಗೆ ಖಾಸಗಿ ಕ್ಷಣಗಳನ್ನು ಕಳೀತಾ ಇರುವಂತಹ ರಾಹುಲ್ ಗಾಂಧಿ ಅವರದ್ದು ಎನ್ನಲಾದ ಒಂದು ವಿಡಿಯೋ ಮತ್ತು ಒಂದು ಫೋಟೋ ಬಹಳ ವೈರಲ್ ಆಗ್ತಾ ಇದೆ. ಅವರು ನಿಜವಾಗಿಯೂ ರಾಹುಲ್ ಗಾಂಧಿಯಾ? ಅದರಲ್ಲಿ ಅವರ ಜೊತೆ ಇರುವವರು ಹೆಂಡತಿ ಮಕ್ಕಳ? ಹೀಗೆ ದೇಶದಾದ್ಯಂತ ಜೋರಾದ ಚರ್ಚೆ ನಡೀತಾ ಇದೆ. ಈ ಬಗ್ಗೆ ಈಗಾಗಲೇ ಹಲವಾರು ಫ್ಯಾಕ್ಟ್ ಚೆಕ್ ಗಳನ್ನು ಕೂಡ ಮಾಡಲಾಗಿದೆ. ಆದರೆ ಈ ಎಲ್ಲಾ ಫ್ಯಾಕ್ಟ್ ಚೆಕ್ ಗಳು ಕೂಡ ಈ ವಿಡಿಯೋ ಮತ್ತು ಫೋಟೋ ಅಧಿಕೃತ ಮೂಲಗಳಿಂದ ಬಂದಿಲ್ಲ ಎಂದಷ್ಟೇ ಹೇಳ್ತಾ ಇವೆಯೇ ಹೊರತು ಅದು ಸುಳ್ಳು ಎಂದಾಗಲಿ ಅಥವಾ ಅದೊಂದು ಎಡಿಟೆಡ್ ವಿಡಿಯೋ ಎಂದಾಗಲಿ ಯಾವ ಫ್ಯಾಕ್ಟ್ ಚೆಕ್ ಗಳಿಂದಲೂ ಸಾಬೀತಾಗಿಲ್ಲ. ಹಾಗಾದರೆ ಈ ವಿಡಿಯೋ ಮತ್ತು ಫೋಟೋದಲ್ಲಿ ಇರುವ ವ್ಯಕ್ತಿ ರಾಹುಲ್ ಗಾಂಧಿ ಅವರೇ ಎಂದು ಜನ ನಂಬುವಂತಾಗಲು ಕಾರಣ ಏನು? ಮೊದಲನೆಯದಾಗಿ ಅದರಲ್ಲಿರುವ ವ್ಯಕ್ತಿಯು ಯಥಾವತ್ತಾಗಿ ರಾಹುಲ್ ಗಾಂಧಿ ಅವರನ್ನೇ ಹೋಲ್ತಾ ಇದ್ದಾರೆ. ಅದು ಅವರಲ್ಲ ಅನ್ನುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಹೋಲಿಕೆ ಇದೆ. ವಿಡಿಯೋದಲ್ಲಿ ಮಕ್ಕಳೊಂದಿಗೆ ಆಟ ಆಡ್ತಾ ಇರೋ ವ್ಯಕ್ತಿಯ ಬಾಡಿ ಲ್ಯಾಂಗ್ವೇಜ್ ಕೂಡ ರಾಹುಲ್ ಗಾಂಧಿ ಅವರಿಗೆ ಯಥಾವತ್ತಾಗಿ ಹೋಲಿಕೆಯಾಗ್ತಾ ಇದೆ. ಹಾಗೆಯೇ ಅವರ ಹಾವಭಾವ, ತೊಟ್ಟಿರೋ ಉಡುಗೆ ಎಲ್ಲವೂ ಕೂಡ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆಯೇ ಹೋಲಿಕೆ ಆಗ್ತಾ ಇದೆ. ಹಾಗಾದ್ರೆ ಇಷ್ಟಕ್ಕೆ ಅದು ರಾಹುಲ್ ಗಾಂಧಿಯೇ ಅಂತ ಜನ ನಂಬಿ ಬಿಡ್ತಾರಾ? ಇಲ್ಲ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಈ ವಿಡಿಯೋ ಮತ್ತು ಫೋಟೋ ವೈರಲ್ ಆಗುವ ಮೊದಲು ಅಂದ್ರೆ ಜೂನ್ 22ರಿಂದ ಜುಲೈ 13ರವರೆಗೆ ಸುದೀರ್ಘ 22 ದಿನಗಳ ಕಾಲ ಅವರು ಗುಪ್ತ ವಿದೇಶಿ ಪ್ರವಾಸ ಕೈಗೊಂಡಿದ್ರು. ಈ ಸಮಯ ಕೂಡ ಈ ವಿಡಿಯೋ ಮತ್ತು ಫೋಟೋಗಳಿಗೆ ಮ್ಯಾಚ್ ಆಗ್ತಾ ಇದೆ. ಇದಿಷ್ಟೇ ಅಂಶಗಳನ್ನು ನೋಡಿ ರಾಹುಲ್ ಗಾಂಧಿಗೆ ಹೆಂಡತಿ ಮಕ್ಕಳಿದ್ದಾರೆ ಅಂತ ಭಾರತೀಯರು ನಂಬಿ ಬಿಡ್ತಾರಾ? ಖಂಡಿತ ಇಲ್ಲ. ಜನ ಹಾಗೆ ನಂಬಲು ಪ್ರಮುಖ ಕಾರಣ ಅಂದ್ರೆ ಅದು ಅವರ ಗುಪ್ತ ವಿದೇಶಿ ಪ್ರವಾಸಗಳು. ಸಂಸದೀಯ ಮತ್ತು ಗುಪ್ತಚರ ದಾಖಲೆಗಳ ಪ್ರಕಾರ ರಾಹುಲ್ ಗಾಂಧಿ ಅವರು ಕಳೆದ ಕೆಲವು ವರ್ಷಗಳಲ್ಲಿ 54 ಬಾರಿ ವಿದೇಶಿ ಪ್ರವಾಸಗಳನ್ನು ಮಾಡಿ ಬಂದಿದ್ದಾರೆ. ಅವುಗಳಲ್ಲಿ ಹೆಚ್ಚಿನವು ಖಾಸಗಿ ಪ್ರವಾಸಗಳು ಮತ್ತು ಗುಪ್ತ ಪ್ರವಾಸಗಳು. ಸಂಸತ್ ಅಧಿವೇಶನಗಳು ನಡೆಯುತ್ತಿದ್ದಾಗ, ಚುನಾವಣೆಗಳು ನಡೆಯುತ್ತಿದ್ದಾಗ, ಚುನಾವಣಾ ಫಲಿತಾಂಶ ಘೋಷಣೆಯಾದ ಸಂದರ್ಭಗಳಲ್ಲಿ, ರಾಷ್ಟ್ರೀಯ ಶೋಕಾಚರಣೆಯ ದಿನಗಳಲ್ಲಿ ಮತ್ತು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನದ ಸಮಯದಲ್ಲೂ ಕೂಡ ರಾಹುಲ್ ಗಾಂಧಿ ವಿದೇಶದಲ್ಲೇ ಇದ್ರು. 54 टाइम्स राहुल गांधी जी विदेश यात्रा पे गए, जिसमें कौन कौन से देश हैं? इटली है, यूनाइटेड किंगडम है, यूनाइटेड स्टेट्स है, जर्मनी है, वियतनाम है, कंबोडिया है, सिंगापुर है, बहरीन है, मालदीव्स है, कतर है, यूनाइटेड अरब एमिरेट्स है। और 3 मई 2026 को एक्स और सोशल मीडिया के पोस्ट पर जो फुटेज सर्कुलेट हुआ, जो अनअनाउंस्ड यात्रा रही, उसमें मस्कट और ओमान भी है. ಹಾಗಾದ್ರೆ ಅವರು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಯಾಕೆ ಹೋಗ್ತಾ ಇದ್ದಾರೆ? ವಿದೇಶದಲ್ಲಿ ಅವರಿಗೆ ಕುಟುಂಬ ಇದೆಯಾ? ಅವರನ್ನು ನೋಡೋಕಾಗಿಯೇ ಹೋಗ್ತಿದ್ದಾರಾ ಅನ್ನೋದು ಭಾರತೀಯರು ಸಹಜವಾಗಿ ಕೇಳ್ತಾ ಇರುವಂತಹ ಪ್ರಶ್ನೆ. ಇದಕ್ಕೆ ಪೂರಕವಾಗಿ ಇಂತಹ ಫೋಟೋಗಳು, ವಿಡಿಯೋಗಳು ಹೊರ ಬಂದಾಗ ಹಿಂದೆ ಮುಂದೆ ಯೋಚಿಸದೆ ಜನ ನಂಬಿ ಬಿಡ್ತಾರೆ. ರಾಹುಲ್ ಗಾಂಧಿ ಅವರಿಗೆ ವಿದೇಶದಲ್ಲಿ ಹೆಂಡತಿ ಮಕ್ಕಳಿದ್ದಾರೆ ಎಂದು ಭಾರತೀಯರು ನಂಬಲು ಇರುವ ಪ್ರಮುಖ ಕಾರಣವೇ ಅವರ ಇಂತಹ ಗೌಪ್ಯ ವಿದೇಶಿ ಪ್ರವಾಸಗಳು. ಭಾರತದಂತಹ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶದ ವಿರೋಧ ಪಕ್ಷದ ನಾಯಕನೊಬ್ಬ ಖಾಸಗಿ ಕಾರ್ಯಕ್ರಮಗಳಿಗೆ ತೆರಳಿದರೂ ಅದು ಅಧಿಕೃತವಾಗಿ ದಾಖಲಾಗಬೇಕಾಗ್ತದೆ. ಅದರಲ್ಲೂ Z+ ಭದ್ರತೆ ಹೊಂದಿರುವ ನಾಯಕರು ಶಿಷ್ಟಾಚಾರ ಮೀರಿ ತಪ್ಪಿಸಿಕೊಳ್ಳೋ ಹಾಗೆ ಇಲ್ಲ. ಆದ್ರೆ ಅವರ Z+ ಭದ್ರತಾ ವ್ಯವಸ್ಥೆ ನೋಡಿಕೊಳ್ಳುತ್ತಿರುವಂತಹ ಕೇಂದ್ರ ಮೀಸಲು ಪೊಲೀಸ್ ಪಡೆಯೇ ಹಿಂದೊಮ್ಮೆ ರಾಹುಲ್ ಗಾಂಧಿ ನಮ್ಮ ಭದ್ರತಾ ವ್ಯವಸ್ಥೆ ಕಣ್ತಪ್ಪಿಸಿ ಹೋಗ್ತಾ ಇದ್ದಾರೆ ಅಂತ ಕಳವಳ ವ್ಯಕ್ತಪಡಿಸಿತ್ತು. ಇಷ್ಟಾಗಿಯೂ ಭಾರತ ಸರ್ಕಾರ ನನ್ನ ಚಲನವಲನಗಳ ಮೇಲೆ ಕಣ್ಣಿಡಲು ಪೆಗಾಸಸ್ ನಂತಹ ಸ್ಪೈವೇರ್ಗಳನ್ನು ಕಳುಹಿಸುತ್ತಿದೆ ಅಂತ ರಾಹುಲ್ ಗಾಂಧಿ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಹೊರತು ಭದ್ರತೆಯ ಕಣ್ತಪ್ಪಿಸಿ ತಾನು ಹೋಗ್ತಾ ಇರುವುದು ಎಲ್ಲಿಗೆ, ಯಾಕೆ, ಯಾರನ್ನು ಭೇಟಿ ಮಾಡಲು ಅನ್ನೋದನ್ನು ಹೇಳ್ತಾನೆ ಇಲ್ಲ. So we are facing an attack on the basic structure of Indian democracy. Can we do the next slide? So that's what I described: capture and control of media and the judiciary, surveillance and intimidation. I myself had Pegasus on my phone. ಕಾಂಗ್ರೆಸ್ ಪಕ್ಷ ಕೂಡ ಅವರ ಗುಪ್ತ ಪ್ರವಾಸಗಳ ಪರವಾಗಿ ನಿಂತಿದ್ದು ಅದು ಅವರ ವೈಯಕ್ತಿಕ ಪ್ರಯಾಣದ ಹಕ್ಕು ಎಂದು ಸಮರ್ಥಿಸಿಕೊಳ್ತಾ ಇದೆ. ಎಷ್ಟೇ ಸಮರ್ಥಿಸಿಕೊಂಡ್ರೂ ಕೂಡ ಇಷ್ಟೊಂದು ಗೌಪ್ಯ ವಿದೇಶಿ ಪ್ರವಾಸಗಳೇ ಅವರಿಗೆ ವಿದೇಶದಲ್ಲಿ ಹೆಂಡತಿ ಮಕ್ಕಳಿದ್ದಾರೆ ಅಂತ ಜನರು ನಂಬುತ್ತಿರೋದಕ್ಕೆ ಮತ್ತು ಅಂತಹ ವಿಡಿಯೋಗಳನ್ನು ಕಂಡಾಗ ಅನುಮಾನ ಪಡೆದೆ ಒಪ್ಪಿಕೊಳ್ತಾ ಇರೋದಕ್ಕೆ ಪ್ರಮುಖ ಕಾರಣ ಅನ್ನೋದಂತೂ ಸುಳ್ಳಲ್ಲ.